ಇನ್ನು ಬಿಜೆಪಿ ಮನೆಗೆ ಹೋಗೋಣ. ಬಿಜೆಪಿ ಮನೆಯ ಡಾಕ್ಟರ್ ಮನೆಯಲ್ಲಿ ಎಲ್ಲ ನಾಯಕರು ಸೇರಿ ಇವತ್ತೊಂದು ಆಪರೇಷನನ್ನು ಮಾಡ್ತಾಯಿದ್ರು. ಅರೆ ಅದು ಯಾವ ಡಾಕ್ಟರ್ ಅಂತ ಹೇಳ್ತೀರಾ? ಹೇಳಿ ಕೇಳಿ, ಅವರು ಬೇರೆ ಯಾರು ಅಲ್ಲ, ರಾಜ್ಯದ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಮನೆಯಲ್ಲಿ ಒಂದು ವಿಶೇಷವಾದಂಥ ಸಭೆ ನಡೀತು. ಈ ಸಭೆಯಲ್ಲಿ ವಿಶೇಷ ಅಂದರೆ ಅತ್ತ ವಿಜಯೇಂದ್ರ ಕೂಡ ಬಂದಿದ್ದರು. ಅವರನ್ನು ರಾಜಕೀಯವಾಗಿ ಇತ್ತೀಚೆಗೆ ವಿರೋಧಿಸ್ತಾ ಇರುವಂಥ ಅರವಿಂದ್ ಲಿಂಬಾವಳಿ ಅವರು ಕೂಡ ಬಂದಿದ್ದರು. ಈ ಎಲ್ಲ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗ್ತಾ ಇದ್ದಾರೆ. ಅತ್ತ ದೆಹಲಿಯಲ್ಲಿ ಸಾಮ್ರಾಟ್ ಅಶೋಕ್ ಸಾಕಷ್ಟು ಮಾತುಕತೆಯನ್ನು ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಹಾಗಾದರೆ ದೆಹಲಿಯಲ್ಲಿ ಏನಾಗ್ತಾ ಇದೆ, ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ಡಾಕ್ಟರ್ ಮನೆಯ ಆಪರೇಷನ್ ಕತೆ ಏನು ನೋಡ್ಕೊಂಬೋಣ ಬನ್ನಿ. ನಾನು ಕಂಪ್ಲೇಂಟ್ ಹೇಳಕ್ಕಂತೂ ಬಂದಿಲ್ಲ. ಹೇಗಿದೆ ಅದು ಆಂತರಿಕ ಬೇಗುದನ್ನ ಸರಿಪಡಿಸ್ತಕ್ಕಂಥದ್ದು ಮತ್ತೊಂದು ಅದು ಯಾವುದು ವಿಚಾರ ಅಲ್ಲ. ಯಾವ ಮಾತುಕತೆ ಊಹಾಪೋಹ ಎಲ್ಲ ಇದೆ, ಊಹಾಪೋಹಗಳು. 4 ದಿನ ಆದ್ಮೇಲೂ ಬದಲಾವಣೆ ಇಲ್ಲ, 5 ದಿನ ಆದ್ಮೇಲೂ ಬದಲಾವಣೆ ಇಲ್ಲ. 4 ದಿನಗಳ ಕಾಲ ನವದೆಹಲಿಯಲ್ಲೇ ಉಳಿದು ರಾಜ್ಯ ಬಿಜೆಪಿಗರಿಗೆ ಸಸ್ಪೆನ್ಸ್ ಎನ್ನಿಸಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರು ತಲುಪುವ ಮೊದಲೇ ರಾಜ್ಯದಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. ರಾಜ್ಯಾಧ್ಯಕ್ಷ ಕುರ್ಚಿಯ ಸುತ್ತ ಟಾಕ್ ನಡೀತಿರುವಾಗಲೇ ಬಿಸಿ ಬಿಸಿ ಮೀಟಿಂಗ್ ಮಾಡಲಾಗಿದೆ. ಕಳೆದ ವಾರವಷ್ಟೇ ಅಸಮಾಧಾನಿತರನ್ನ ವಿಶ್ವಾಸಕ್ಕೆ ಪಡೆಯುವ ಚಟುವಟಿಕೆಗೆ ಚಾಲನೆ ಸಿಕ್ಕಿತ್ತು. ಇದರ ಮುಂದುವರಿದ ಭಾಗವಾಗಿ ಇಂದು ಪ್ರಮುಖ ನಾಯಕರು ಸಭೆಯನ್ನ ಸೇರಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ, DV ಸದಾನಂದಗೌಡ, ವಿಧಾನ ಪರಿಷತ್ ಸದಸ್ಯ CT ರವಿ ಸೇರಿದಂತೆ ಕೆಲವು ನಾಯಕರು ಭಾಗಿಯಾಗಿದ್ರು. ಆದ್ರೆ ಇಷ್ಟು ದಿನಗಳ ಕಾಲ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾಯಕತ್ವವನ್ನ ವಿರೋಧಿಸುತ್ತಲೇ ಬಂದಿದ್ದ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಇಂದು ವಿಜಯೇಂದ್ರ ಉಪಸ್ಥಿತರಿದ್ದ ಪಕ್ಷದ ಸಭೆಗೆ ಹಾಜರಾಗಿದ್ದು ಗಮನಾರ್ಹವಾಗಿತ್ತು. ಒಂದು ರೀತಿಯಲ್ಲಿ ರಹಸ್ಯ ಎನ್ನುವಂತೆ ಮಾಧ್ಯಮಗಳ ಕಣ್ಣು ತಪ್ಪಿಸುವ ರೀತಿಯಲ್ಲೇ ಇಂದಿನ ಸಭೆ ನಡೆದಿತ್ತು. ಇಷ್ಟು ದಿನಗಳ ಕಾಲ ರೆಬಲ್ ಕ್ಯಾಂಪ್ ಮೆಂಬರ್ ಮತ್ತು ಮೆಂಟರ್ ಆಗಿದ್ದ ಅರವಿಂದ್ ಲಿಂಬಾವಳಿ ಈ ಸಭೆಗೆ ಹಾಜರಾಗಿದ್ದು ಗಮನಿಸಿದ್ರೆ ಹಿರಿಯರನ್ನ, ಅಸಮಾಧಾನಿತರನ್ನ ಪೂರ್ಣ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವ ತಮ್ಮ ಪ್ರಯತ್ನವನ್ನ ವಿಜಯೇಂದ್ರ ಗಂಭೀರವಾಗಿ ಕೈಗೆತ್ತಿಕೊಂಡಂತಿದೆ. ಆದ್ರೆ ಇಂದಿನ ಸಭೆ ಕೇವಲ ಸರ್ಕಾರದ ವಿರುದ್ಧದ ಹೋರಾಟ ರೂಪಿಸಲು ಅಂತ ಸಭೆಯಲ್ಲಿ ಪಾಲ್ಗೊಂಡಿದ್ದ ನಾಯಕರೇ ಸಮಜಾಯಿಷಿ ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಬಂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟಗಳನ್ನು ನಾವು ಕೈಗೆತ್ತಿಕೊಳ್ಬೇಕು, ಯಾವ ರೀತಿ ಹೋರಾಟದ ರೂಪುರೇಷೆಗಳು ಇರಬೇಕು, ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಹೇಗಿದೆ ಅದು ಆಂತರಿಕ ಬೇಗುದನ್ನ ಸರಿಪಡಿಸ್ತಕ್ಕಂಥದ್ದು ಮತ್ತೊಂದು ಅದು ಯಾವುದು ವಿಚಾರ ಅಲ್ಲ. ಯಾವ ಮಾತುಕತೆ ಊಹಾಪೋಹ ಎಲ್ಲ ಇದೆ, ಊಹಾಪೋಹಗಳು. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕತ್ವ ಶ್ರೀಮಾನ್ ನರೇಂದ್ರ ಮೋದಿ ಅವರು ಮತ್ತು ನಡ್ಡಾ ಅವರ ನೇತೃತ್ವದಲ್ಲಿ ಬಹಳ ಗಟ್ಟಿಮುಟ್ಟಾಗಿದೆ. ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ. ಇಲ್ಲ, ಅಶೋಕ್ ಒಬ್ಬರು ಮನೆಗೆ ನಾನು ಹೊಸದಾಗಿ ಈಗೇನು ಮನೆಗೆ ಹೋಗಿದ್ದೀನಿ. ಅಲ್ಲಿ ಮೊದಲನೇ ಬಾರಿ ಡೆಲ್ಲಿಗೆ ಬಂದರು. ನಾನು ಆ ಮನೆಗೆ ಹೋದ್ಮೇಲೆ ಆ ಹಿನ್ನೆಲೆಯಲ್ಲಿ ಭೇಟಿ ಮಾಡಲಿಕ್ಕೆ ಬಂದೆ. ಯಾವುದೇ BJPಯ ಬೆಳವಣಿಗೆ ಬಗ್ಗೆ BJP ನಾಯಕರು ಯಾರೋ ನನ್ನ ಜೊತೆ ಚರ್ಚೆ ಮಾಡಿ. ಇದರ ಮಧ್ಯೆ 3 ದಿನ ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿದ್ದ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ನಾನು ವಿಜಯೇಂದ್ರ ವಿರುದ್ಧ ಯಾವುದೇ ದೂರು ಹೇಳಲು ದೆಹಲಿಗೆ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆ ಥರದ್ದು ಏನು ಇಲ್ಲಿ ಚರ್ಚೆನೇ ನಡೆದಿಲ್ಲ. 4 ದಿನ ಆದ್ಮೇಲೂ ಬದಲಾವಣೆ ಇಲ್ಲ, 5 ದಿನ ಆದ್ಮೇಲೂ ಬದಲಾವಣೆ ಇಲ್ಲ. ಆ ಥರದ ಬದಲಾವಣೆಯ ಯಾವುದೇ ರೀತಿ ಮಾತುಕತೆ ಇಲ್ಲೇನು ನಡೆದೇ ಇಲ್ಲ. ನಾನು ಕೇಂದ್ರದ ನಾಯಕರು ಪ್ರತಿ 3 ತಿಂಗಳು ಒಂದ್ಸಲ ಬಂದು ವರದಿ ಕೊಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀನಿ. ಅದು ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೆ ನಾನು ಬಂದಿಲ್ಲ. ನಾನು ಕಂಪ್ಲೇಂಟ್ ಹೇಳಕ್ಕಂತೂ ಬಂದಿಲ್ಲ. ಸೊ ಕಾಂಗ್ರೆಸ್ ಏನೇನು ನಡವಳಿಕೆ ನಡೀತಾ ಇದೆ, ಅಲ್ಲಿ MLAಗಳು ಹೇಗೆ ತಿರುಗಿ ಬಿದ್ದಿದ್ದಾರೆ, ಇದ್ರ ಬಗ್ಗೆ ನಾವು ವರದಿ ಕೊಟ್ಟಿದ್ದೀವಿ. ಇನ್ನು ಒಂದ್ ವೇಳೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾಯಿಸಲು ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ಕೈಗೊಂಡ್ರೆ ಮತ್ತೆ ಲಿಂಗಾಯತ ಸಮುದಾಯಕ್ಕೆ ಅವಕಾಶ ಕೊಡುವುದು ನಿಶ್ಚಳವಾಗಿದೆ. ಎಷ್ಟೇ ಅಲ್ಲದೆ ಶಾಸಕ ವಿ ಸುನಿಲ್ ಕುಮಾರ್ ಬಿಜೆಪಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕನಾಗುವಂತ ಪ್ರಯತ್ನ ನಡೆಸಿದಂತೆ ಕಾಣ್ತಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.